ಅಂಜನಾದ್ರಿ ಎಂಬ ಪುಟ್ಟ ಹಳ್ಳಿ ಇರುತ್ತೆ. ಆ ಪುಟ್ಟ ಹಳ್ಳಿಲಿ ಅಶ್ವಥ್ ಎಂಬ ಹುಡುಗ ವಾಸ ಮಾಡ್ತಾ ಇರ್ತಾನೆ. ಅವನಿಗೆ ಒಂದು ತಾಯಿ ಬಿಟ್ಟು ಹತ್ತಿರದವರು ಸಂಬಂಧಿಕರು ಅಂತ ಯಾರೂ ಇರೋದಿಲ್ಲ. ಕೆಲವು ವರ್ಷಗಳ ಹಿಂದೆ ಅಶ್ವಥ್ ಹುಟ್ಟಿ ಸ್ವಲ್ಪ ವರ್ಷಗಳಾದ ಮೇಲೆ ಅಶ್ವಥ್ ಅವ್ರ ತಂದೆ ಹೊಲ ಗದ್ದೆಗಳ ಕೆಲಸ ಮುಗಿಸ್ಕೊಂಡು ರಸ್ತೆಯಲ್ಲಿ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಒಂದು ಗೂಳಿ ವೇಗವಾಗಿ ಬಂದು ಅಶ್ವಥ್ ಅವ್ರ ತಂದೆ ಮೇಲೆ ದಾಳಿ ಮಾಡುತ್ತೆ. ಸೊ ಆ ದಾಳಿಯಿಂದ ಅಶ್ವಥ್ ಅವ್ರ ತಂದೆ ಅಲ್ಲೇ ಮೃತಪಡ್ತಾರೆ. ಸೊ ಆ ಘಟನೆಯ ನಂತರ ಅಶ್ವಥ್ ಅವ್ರ ತಾಯಿ ಕಮಲಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಕೂಲಿ ಮಾಡಿ ಅಶ್ವತ್ಥನ ಕಷ್ಟಪಟ್ಟು ಸಾಕ್ತಾರೆ. ಅವ್ರ ಬಡತನದಲ್ಲಿ ಅಶ್ವತ್ಗೆ ನಡೆ ನುಡಿ ಸಂಸ್ಕಾರದಲ್ಲಿ ಒಂಚೂರು ಕಮ್ಮಿ ಮಾಡಿರೋದಿಲ್ಲ. ಆದರೆ ಆ ಹಳ್ಳಿಯಲ್ಲಿ ಒಂದು ಪುಟ್ಟ ಸಮಸ್ಯೆ ಇರುತ್ತೆ. ಅದೇನು ಅಂತ ಅಂದರೆ ಅದು ಒಂದು ಪುಟ್ಟ ಹಳ್ಳಿ ಆಗಿರೋದ್ರಿಂದ ಅಲ್ಲಿ 10th ವರೆಗೂ ಮಾತ್ರ ಓದ್ಬೋದಿತ್ತು. ಹೈಯರ್ ಎಜುಕೇಷನ್ಗೆ ಯಾವುದೇ ಅಲ್ಲಿ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ಅಶ್ವತ್ಥನ ತೊಳಲಾಟ ಕೂಡ ಜಾಸ್ತಿ ಆಗಿರುತ್ತೆ. ಅವನಿಗೇನಾದರೂ ತುಂಬ ದೊಡ್ಡದಾಗಿ ಅಚೀವ್ ಮಾಡಬೇಕು, ಇನ್ನೂ ತುಂಬ ದೊಡ್ಡದಾಗಿ ಓದಬೇಕು, ತನ್ನ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಆಸೆ ತುಂಬ ಇರುತ್ತೆ. ಒಂದಿನ ಅಶ್ವಥ್ ತನ್ನ ತಾಯಿ ಕಮಲಮ್ಮ ಬಳಿ ಬಂದು, ಅಮ್ಮ, ನನಗೆ ಇನ್ನೂ ಮುಂದೆ ತುಂಬ ಓದಬೇಕು ಅಂತ ಆಸೆ ಇದೆ ಅಮ್ಮ, ಅದಕ್ಕೆ ನಾನು ಪಟ್ಟಣಕ್ಕೆ ಹೋಗಿ ಓದ್ತೀನಿ ಅಂತ ಹೇಳ್ತಾನೆ. ಆಗ ಕಮಲಮ್ಮ ಮಾತನಾಡುತ್ತಾ, ನೋಡು ಅಶ್ವಥ್, ಆ ಪಟ್ಟಣದ ಜನರು ಸರಿ ಇಲ್ಲಪ್ಪ. ನೀನು ನೋಡಿದ್ರೆ ಮುಗ್ಧ, ನಿನಗೆ ಯಾರ ಬಳಿನೂ ಹೋರಾಡೋಕ್ಕಾಗಲ್ಲ. ನೀನು ನನ್ನನ್ನು ನೋಡಿಕೊಂಡು ಇಲ್ಲೇ ಯಾಕೆ ಇರಬಾರ್ದಪ್ಪ, ಸಾಕು ಓದಿದ್ದು, ಆ ಪಟ್ಟಣದ ಜನರ ಸವಾಸ ಬೇಡ ಕಣೋ ಅಂತ ಹೇಳ್ತಾರೆ. ಆಗ ಅಶ್ವಥ್ ನಗುತ್ತಾ, ಅಯ್ಯೋ ಅಮ್ಮ, ನನ್ನನ್ನು ನಾನು ಕಾಪಾಡ್ಕೊಳಕ್ಕಾಗ್ದಿರಷ್ಟೇನು ಮುಗ್ಧ ಅಲ್ಲ ಅಮ್ಮ. ನಾನು ಪಟ್ಟಣದಲ್ಲೂ ಕೂಡ ನಮ್ಮ ಥರನೇ ಮನುಷ್ಯರೇ ಇರೋದು. ಅವರೆಲ್ಲ ಎಷ್ಟೇ ಕೆಟ್ಟವರಾಗಿದ್ರು ಅಲ್ಲೂ ಕೂಡ ಸ್ವಲ್ಪ ಮಾನವೀಯತೆ ಅನ್ನೋದು ಇದೆ ಅಮ್ಮ. ನನಗೂ ಕೂಡ ದೊಡ್ಡದಾಗಿ ಓದಿ ಅಚೀವ್ಮೆಂಟ್ ಮಾಡಬೇಕು ಅಂತ ತುಂಬ ದೊಡ್ಡ ಆಸೆ ಇದೆ. ಆದರೆ ನನಗೆ ಈ ಹಳ್ಳಿಯಲ್ಲಿ ಇದ್ದು ದನ ಕುರಿನ ಮೇಯಿಸ್ಕೊಂಡಿರೋದಕ್ಕೆ ಇಷ್ಟ ಇಲ್ಲ ಅಮ್ಮ ಅಂತ ಬೇಡ್ಕೊಳ್ತಾನೆ. ಆಗ ಕಮಲಮ್ಮ ಅಳುತ್ತಾ, ಸರಿ ಕಣೋ ಮಗನೇ, ನಿನ್ನ ಹಠಕ್ಕೆ ನಾನು ಸೋಲೇಬೇಕು. ನೀನೇನು ಮಾಡಬೇಕು ಅಂದ್ಕೊಂಡಿದ್ಯಾ ಅದು ಮಾಡು, ಆದರೆ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಹುಷಾರಾಗಿರು ನೀನು ಅಂತ ಹೇಳ್ತಾರೆ. ಆಗ ಅಶ್ವಥ್, ಸರಿ ಅಮ್ಮ, ನಿಮ್ಮ ಆಶೀರ್ವಾದ ಇದ್ದರೆ ನಾನು ಎಲ್ಲೇ ಇದ್ದರೂ ಚೆನ್ನಾಗಿರ್ತೀನಿ ಅಂತ ಹೇಳ್ತಾನೆ. ಆಗ ಮತ್ತೆ ಕಮಲಮ್ಮ ಮಾತನಾಡುತ್ತಾ, ಅಯ್ಯೋ ಅಶ್ವಥ್, ಆದರೆ ನೀನು ಪಟ್ಟಣಕ್ಕೆ ಹೇಗೆ ಹೋಗ್ತೀಯಾ, ಯಾವಾಗ ಹೋಗ್ತಾ ಇದೆಯಾ, ಅಲ್ಲಿ ಕಾಲೇಜ್ಗೆಲ್ಲ ಹೆಂಗಪ್ಪ ಸೇರ್ಕೋತೀಯಾ ಅಂತ ಗಾಬರಿಯಿಂದ ಕೇಳ್ತಾರೆ. ಆಗ ಅಶ್ವಥ್, ಅಯ್ಯೋ ಅಮ್ಮ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡ, ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ. ಪಟ್ಟಣಕ್ಕೆ ನಾನು ನಾಳೆನೇ ಹೊರಡ್ತಾ ಇದ್ದೀನಿ ಅಮ್ಮ ಅಂತ ಹೇಳ್ತಾನೆ. ಆವಾಗ ಕಮಲಮ್ಮ, ಹೌದಾ, ನಾಳೆನೇ ಹೋಗ್ತಾ ಇದೆಯೇನಪ್ಪ, ಸರಿ ಆಯಿತು, ನಾನು ನಿನ್ನ ಬಟ್ಟೆಗಳನ್ನೆಲ್ಲ ಬ್ಯಾಗ್ಗೆ ತೆಗೆದಿಡ್ತೀನಿ, ಜೊತೆಗೆ ಉಂಡಿಲಿರೋ ಹಣನೆಲ್ಲ ನಿನಗೆ ಕೊಡ್ತೀನಿ, ಹುಷಾರಾಗಿ ಹೋಗುವಂತೆ ತಡಿ. ಹಾಗಂತೇಳಿ ತನ್ನ ಮನೆ ಒಳಗಡೆ ಓಡಿ ಹೋಗ್ತಾರೆ. ಮಾರನೇ ದಿನ ಬೆಳಿಗ್ಗೆ ಅಶ್ವಥ್ ತನ್ನ ತಾಯಿ ಬಳಿ ಆಶೀರ್ವಾದ ತಗೊಂಡು, ಅಮ್ಮ, ನೀನು ಈ ಥರ ಅಳ್ತಿದ್ರೆ ನಾನು ಹೇಗೆ ಹೋಗೋದಿಕ್ಕಾಗುತ್ತೆ ಅಮ್ಮ, ನೀನು ಆಶೀರ್ವಾದ ನನ್ನ ಮೇಲೆ ಇರಬೇಕು, ಆದರೆ ನೀನು ಈ ಥರ ಇದ್ದರೆ ನಾನು ಹೋಗೋದಿಕ್ಕಾಗಲ್ಲ ಅಮ್ಮ ಅಂತ ಹೇಳ್ತಾನೆ. ಆಗ ಕಮಲಮ್ಮ ತನ್ನ ಕಣ್ಣೀರು ಒರೆಸ್ಕೊಂಡು ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ, ಕಜಾಯ ಅಂತ ವಿವಿಧ ತಿಂಡಿಗಳನ್ನೆಲ್ಲ ಅಶ್ವಥ್ ಬ್ಯಾಗ್ ಒಳಗಡೆ ಇಟ್ಟು, ಹುಷಾರು ಕಂದ, ಇಷ್ಟು ವರ್ಷದ ನಂತರ ನಾನು ಒಬ್ಳನ್ನೇ ಬಿಟ್ಟು ನೀನು ಹೋಗ್ತಾ ಇದೆಯಲ್ವಾ, ನಾನಿವಾಗ ಒಬ್ಬಾಕಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಮಗನೇ ಅಂತ ಹತ್ಕೊಂಡು ಮತ್ತೆ ಹೇಳ್ತಾಳೆ. ಆಗ ಅಶ್ವಥ್ ಕೂಡ ತನ್ನ ಎಮೋಷ್ನಲ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ತನ್ನ ತಾಯಿಯನ್ನು ಗಟ್ಟಿಯಾಗಿ ತಪ್ಕೊಂಡು, ಇಲ್ಲ ಅಮ್ಮ, ಆ ಥರ ಎಲ್ಲ ಹೇಳಿಬಿಡಿ, ನನಗೂ ಕೂಡ ನಿಮ್ಮನ್ನ ಒಂದು ಕ್ಷಣ ಬಿಟ್ಟಿರೋದಕ್ಕಾಗಲ್ಲ, ಆದರೆ ಮುಂದೊಂದು ದಿನ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳಕ್ಕಂತ ತಾನೆ ನಾನು ಅಷ್ಟು ದೂರದ ಪಟ್ಟಣಕ್ಕೆ ಹೋಗ್ತಾ ಇರೋದು ಅಂತ ಜೋರಾಗಿ ಹತ್ಕೊಂಡು ಹೇಳ್ತಾನೆ. ಆಗ ಅದೇ ಕ್ಷಣಕ್ಕೆ ಅಲ್ಲಿ ಬಸ್ ಕೂಡ ಬರುತ್ತೆ. ಆಗ ಅಶ್ವಥ್ ಬಸ್ ಹತ್ತಿ ಹೋಗಿ ತನ್ನ ಸೀಟ್ ಮೇಲೆ ಕುತ್ಕೊತಾನೆ. ಅಷ್ಟರಲ್ಲಿ ಬಸ್ ಕೂಡ ಹೊರಡುತ್ತೆ. ಆಗ ಆ ಕ್ಷಣಕ್ಕೆ ಪಾಪ ಅವರಿಬ್ಬರು ಹೃದಯನ ಯಾರೋ ಕಿತ್ತು ಚೂರ್ ಚೂರ್ ಮಾಡಿದಷ್ಟು ಅವರಿಬ್ಬರು ಹೃದಯದಲ್ಲಿ ನೋವಾಗ್ತಾ ಇರುತ್ತೆ. ಪಾಪ ಅವರಿಬ್ರಿಗೆ ತಾನೇ ಎಲ್ಲಿ ಗೊತ್ತಿರುತ್ತೆ ಮುಂದೆ ಒಂದಿನ ಆ ವಿಧಿ ಅಶ್ವಥ್ ಜೀವನದಲ್ಲಿ ಕ್ರೂರ ಹಣೆ ಬರಹನ ಬರ್ದಿರುತ್ತೆ ಅಂತ. ಇತ್ತ ಅಶ್ವಥ್ ತನ್ನ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದಿರ್ತಾನೆ. ಬೆಂಗಳೂರಲ್ಲಿ ಪಾಪ ಅವನಿಗೆ ಯಾರು ಪರಿಚಯದವರು ಇಲ್ಲ. ಅದರಲ್ಲೂ ಬೆಂಗಳೂರು ಪಾಪ ಅವನಿಗೆ ತುಂಬ ಹೊಸದು. ಹಗಲು ರಾತ್ರಿ ಅಂತ ನೋಡದೆ ಅಲ್ಲಿ ಇಲ್ಲಿ ಅಲ್ದು ತುಂಬ ಸುಸ್ತಾಗಿ ಒಂದು ಜಾಗದಲ್ಲಿ ಕುತ್ಕೊಳ್ತಾನೆ. ಕೊನೆಗೂ ಹೊಟ್ಟೆ ಹಸು ತಾಳಕ್ಕಾಗದೆ ಅವನ ತಾಯಿ ಕೊಟ್ಟಿರೋ ತಿಂಡಿನೆಲ್ಲ ತಿಂದು ಮುಗಿಸಿ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಅಶ್ವಥ್ ನಿದ್ದೆ ಹೋಗಿ ಸ್ವಲ್ಪ ಹೊತ್ತಾಗಿರುತ್ತೆ ಅಷ್ಟೇ. ಯಾರೋ ಅವನಿಗೆ ಲಾಠಿಯಿಂದ ಜೋರಾಗಿ ಹೊಡಿತಾ ಇರ್ತಾರೆ. ಆ ನೋವನ್ನ ತಾಳಕ್ಕಾಗದೆ ಅಶ್ವಥ್ ಎದ್ದು ಕೂತ್ಕೊಂಡು, ಯಾರು ನನಗೆ ಅಷ್ಟೊಂದು ಜೋರಾಗಿ ಹೊಡಿತಾ ಇದ್ದೀರಾ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಜೋರಾಗಿ ಕಿರ್ಚ್ಕೊಳ್ತಾನೆ. ಆಗ ಅವನಿಗೆ ಹೊಡಿತಾ ಇದ್ದಿದ್ದು ಒಬ್ಬ ಪೊಲೀಸು, ಓಯ್ ಯಾರ ನೀನು, ಇಲ್ಲಿ ಮಲ್ಕೊಳಕ್ಕೆ ಎಷ್ಟೋ ಧೈರ್ಯ ನಿನಗೆ, ಇದನ್ನೇ ನಿಮ್ಮಪ್ಪನ ಮನೆ ಅಂದ್ಕೊಂಡಿದ್ಯಾ, ಇದು ಪೊಲೀಸ್ ಸ್ಟೇಷನ್, ಎದ್ದೋಗ್ತಾ ಇರಬೇಕು ಅಂತ ರೇಗಾಡ್ತಾನೆ.
ಆಗ ಅಶ್ವಥ್ ಸ್ವಲ್ಪ ಭಯದಿಂದಲೇ, ಸರ್ ಅದು ನಾನು ಓದೋಕ್ಕೆ ಅಂತ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಿದ್ದೀನಿ ಸರ್, ತುಂಬ ಕತ್ಲಾಗಿರೋದ್ರಿಂದ ಇದು ಪೊಲೀಸ್ ಸ್ಟೇಷನ್ ಅಂತ ನನಗೆ ಗೊತ್ತಾಗಿಲ್ಲ ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಬೇಡ್ಕೊಳ್ತಾನೆ. ಆಗ ಆ ಪೊಲೀಸ್ ಸ್ವಲ್ಪ ಗತ್ತಿನಿಂದಲೇ, ಏನು ಕತ್ಲೆ ಆಗ್ಬಿಟ್ರೆ ಎಲ್ಲಿ ಬೇಕಂದ್ರೆ ಅಲ್ಲಿ ಮಲ್ಕೊಂಡ್ಬಿಡ್ತ್ಯಾ, ಎದ್ದು ನಡೆಯೋ ಇಲ್ಲಿಂದ ಅಂತ ಹೇಳಿ ಒಂದು ಕಾಲರ್ ಪಟ್ಟಿ ಹಿಡ್ಕೊಂಡು ಅಲ್ಲಿಂದ ಜೋರಾಗಿ ನೂಕ್ತಾನೆ. ಆ ಪೊಲೀಸ್ ನೂಕಿದ ರಭಸಕ್ಕೆ ಅಶ್ವಥ್ ತಲೆ ಹೋಗಿ ಒಂದು ದೊಡ್ಡ ಕಲ್ಲಿಗೆ ಬಡಿಯುತ್ತೆ. ಆಗ ಪಾಪ ಅಶ್ವಥ್ ತಲೆಯಿಂದ ರಕ್ತ ಬರ್ತಾ ಇರುತ್ತೆ. ಅದನ್ನು ನೋಡಿ ಕೂಡ ಆ ಪೊಲೀಸ್ ಅಧಿಕಾರಿಯು ಅವನ ಕಡೆ ಗಮನ ಹರಿಸದೆ ಅಲ್ಲಿಂದ ಹೊರಟೋಗ್ತಾನೆ. ಅಶ್ವಥ್ ನೋವಿನಿಂದಲೇ ಎದ್ದು ಕೂತ್ಕೊಂಡು ತನ್ನ ಕರ್ಚೀಫಿಂದ ತನ್ನ ತಲೆ ಕಟ್ಕೊಳ್ತಾನೆ. ಆನಂತರ ಅಶ್ವಥ್ ಸ್ವಲ್ಪ ಸುಧಾರಿಸ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಅವನ ಮುಂದೆ ಒಂದು ಮಂಗಳಮುಖಿ ಗುಂಪು ಬರುತ್ತೆ. ಆ ಗುಂಪಿನಲ್ಲಿ ಒಬ್ರು ಮಂಗಳಮುಖಿ, ಏನೋ ರಾಜ ಬರ್ತೀಯಾ ಅಂತ ಒಂಥರ ಅಸಹ್ಯವಾಗಿ ಕೇಳ್ತಾರೆ. ಆನಂತರ ಅಶ್ವಥ್ ಸ್ವಲ್ಪ ಗಾಬರಿಯಿಂದಾನೆ ತನ್ನ ಮುಖನ ಸಿಂಡ್ರಿಸ್ಕೊಂಡು ಅವನ ಪಾಡು ಅವನು ಮುಂದೆ ಹೋಗ್ತಾ ಇರ್ತಾನೆ. ಅದನ್ನ ನೋಡಿದ ಆ ಮಂಗಳಮುಖಿಯರು ಅವನ ಕೈ ಹಿಡಿದು ಜೋರಾಗಿ ಎಳೆದು, ಏನೋ ನಾವು ಮಾತಾಡ್ತಾ ಇದೀವಿ ತಾನೇ, ಬರ್ತೀಯಾ ಇಲ್ವಾ ಅಂತ ಮತ್ತೆ ಅಸಹ್ಯವಾಗಿ ಕೇಳ್ತಾರೆ. ಆಗ ಅಶ್ವಥ್ ಅವರಿಂದ ತಪ್ಪಿಸ್ಕೊಳ್ಳಲು ಅಲ್ಲಿಂದ ಜೋರಾಗಿ ಓಡೋಗ್ತಾನೆ. ಅವನು ಓಡ್ತಾ ಓಡ್ತಾ ಇದ್ದಕ್ಕಿದ್ದಂತೆ ಅವನು ಒಂದು ಕಸದ ಬುಟ್ಟಿಗೆ ಬಿದ್ದೋಗ್ತಾನೆ. ಆಗ ಆ ಮಂಗಳಮುಖಿಯರು ಕೂಡ ಅವನ್ನ ಹಿಂಬಾಲಿಸ್ಕೊಂಡು ಎಲ್ಲ ಕಡೆ ಹುಡುಕ್ತಾರೆ. ಆಗ ಅಶ್ವಥ್ ಎಲ್ಲೂ ಸಿಗದೆ ಇರೋದನ್ನ ನೋಡಿದ ಮಂಗಳಮುಖಿಯರ ಗ್ರೂಪ್ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಅಶ್ವಥ್ ಒಂದು ಕಸದ ಬುಟ್ಟಿಗೆ ಬಿದ್ದು ಆ ಕಸದ ಸ್ಮೆಲ್ಗೆ ಅಲ್ಲೇ ಮೂರ್ಛೆ ಹೋಗ್ಬಿಟ್ಟಿರ್ತಾನೆ. ಮಾರನೇ ದಿನ ಬೆಳಿಗ್ಗೆ ಕಾರ್ಪೊರೇಷನ್ ತೊಟ್ಟಿ ಒಳಗಡೆ ಅಶ್ವಥ್ ಮೂರ್ಛೆ ಹೋಗಿರೋದನ್ನ ಅಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ನೋಡ್ದ. ಅವನು ಆ ಕಾರ್ಪೊರೇಷನ್ ತೊಟ್ಟಿ ಬಳಿ ಬಂದು ಅಶ್ವತ್ಥನ ಮೇಲೆತ್ತುತ್ತಾನೆ. ಆವಾಗಲೂ ಕೂಡ ಅಶ್ವತ್ಗೆ ಪ್ರಜ್ಞೆ ಇರೋದಿಲ್ಲ. ಆಗ ಆ ವ್ಯಕ್ತಿಯು ಅಶ್ವಥ್ ಮೇಲೆ ಸ್ವಲ್ಪ ನೀರು ಹಾಕಿದಾಗ ಅಶ್ವತ್ಗೆ ಪ್ರಜ್ಞೆ ಬರುತ್ತೆ. ಆಗ ಆ ವ್ಯಕ್ತಿಯು ಅಶ್ವಥ್ ಬಳಿ, ಯಾರಪ್ಪ ನೀನು ಹೇಗೆ ಈ ಕಸದ ಬುಟ್ಟಿಲಿ ಮೂರ್ಛೆ ಹೋದೆ ಅಂತ ಕೇಳ್ತಾನೆ. ಆಗ ಅಶ್ವಥ್, ನಾನು ಅಶ್ವಥ್ ಅಂತ, ಅಂಜನಾದ್ರಿ ಹಳ್ಳಿಯಿಂದ ಸಿಟಿಗೆ ಓದೋಕೆ ಅಂತ ಬಂದಿದ್ದೀನಿ, ಆದರೆ ನನಗೆ ಈ ಸಿಟಿ ಜನರು ಯಾರೂ ಪರಿಚಯ ಇಲ್ಲ ಅಂತ ದುಃಖದಿಂದ ಹೇಳ್ತಾನೆ. ಆಗ ಆ ವ್ಯಕ್ತಿಯು ಅವನ ಅಸಹಾಯಕತೆಯನ್ನು ನೋಡಿ ಕನಿಕರದಿಂದ, ಹೌದೇನಪ್ಪ, ನನಗೆ ಕಾಲೇಜಲ್ಲೇ ಹಾಸ್ಟೆಲ್ ಇರೋ ಒಂದು ಜಾಗ ಗೊತ್ತು, ಬಾ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದೊಂದು ಗೌರ್ಮೆಂಟ್ ಕಾಲೇಜ್. ಆ ಗೌರ್ಮೆಂಟ್ ಕಾಲೇಜಲ್ಲಿ ಅಶ್ವಥ್ ಅಡ್ಮಿಷನ್ ಕೂಡ ಆಗ್ತಾನೆ. ಅಡ್ಮಿಷನ್ ಆದಮೇಲೆ ಅಶ್ವಥ್ ಮತ್ತೆ ಆ ವ್ಯಕ್ತಿ ಬಳಿ ಬಂದು, ನಿಮ್ಮಿಂದ ದೊಡ್ಡ ಉಪಕಾರ ಆಗಿದೆ ಸರ್, ನಿಮ್ಮ ಈ ಉಪಕಾರನ ನಾನು ಈ ಜೀವನದಲ್ಲೇ ಮರೆಯೋದಿಲ್ಲ, ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೈ ಜೋಡಿಸಿ ಹೇಳ್ತಾನೆ. ಆಗ ಆ ವ್ಯಕ್ತಿ, ಪರವಾಗಿಲ್ಲ ಕಣಪ್ಪ, ನೀನು ಓದಿ ದೊಡ್ಡ ವ್ಯಕ್ತಿ ಆಗು, ನನಗದೇ ಸಾಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಮಾರನೇ ದಿನ ಅಶ್ವತ್ಗೆ ಅಲ್ಲಿ ಫಸ್ಟ್ ಡೇ ಕಾಲೇಜ್ ಆಗಿರುತ್ತೆ. ಸೊ ಕಾಲೇಜ್ ಆಗಿರೋದ್ರಿಂದ ಅಲ್ಲಿ ರ್ಯಾಗಿಂಗು ಫ್ಲರ್ಟಿಂಗ್ ಎಲ್ಲ ಕಾಮನ್ ಆಗಿರುತ್ತೆ. ಆಗ್ತಾನೆ ಅಶ್ವತ್ಗೆ ಎಲ್ಲ ಕ್ಲಾಸಸ್ ಬಿಟ್ಟಿರುತ್ತೆ. ಸೊ ಅವನು ಬೆಂಚ್ ಮೇಲೆ ಕುಂತು ಒಂದು ಬುಕ್ ಹಿಡ್ಕೊಂಡು ಓದ್ತಾ ಇರ್ತಾನೆ. ಆಗ ಅಲ್ಲಿಗೆ ಒಂದು ಹುಡುಗಿರ್ ಗ್ಯಾಂಗ್ ಬರುತ್ತೆ. ಆ ಹುಡುಗಿರೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ. ಅದೇ ಗುಂಪಿನಲ್ಲಿ ದಿವ್ಯಾ ಅಂತ ಒಂದು ಹುಡುಗಿ ಇರ್ತಾಳೆ. ಸೊ ಅವಳು ಅವರೆಲ್ರಿಗಿಂತನೂ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಾಳೆ. ಅವಳು ಅಶ್ವಥ್ ಬುಕ್ನ ಕಿತ್ಕೊಂಡ್ಬಿಟ್ಟು, ಏ ಬ್ಯೂಟಿಫುಲ್, ಇವಾಗ ನಿನಗೊಂದು ಟಾಸ್ಕ್, ಅದೇನು ಅಂತ ಅಂದರೆ ನೀನು ನನಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಅಶ್ವತ್ಗೆ ಸ್ವಲ್ಪ ಕೋಪ ಬರುತ್ತೆ. ನಿಮ್ಮನ್ನು ನೀವೇನಂತ ಅಂದ್ಕೊಂಡಿದ್ದೀರಾ, ನಾನು ಆ ಥರ ಎಲ್ಲ ಹೇಳೋದಿಲ್ಲ, ದಯವಿಟ್ಟು ನನ್ನ ಬುಕ್ನ ವಾಪಸ್ ಕೊಡಿ, ನಾನು ಓದಬೇಕು ಅಂತ ಹೇಳ್ತಾನೆ. ಆಗ ಹುಡುಗಿ ಜೋರಾಗಿ ನಗ್ತಾ, ನಾನು ಬುಕ್ನಂತೂ ವಾಪಸ್ ಕೊಡೋದಿಲ್ಲ, ನೀನು ನನಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡು, ನಾನು ನಿನಗೆ ಆಮೇಲೆ ಬುಕ್ ವಾಪಸ್ ಕೊಡ್ತೀನಿ ಅಂತ ರೇಗಿಸ್ತಾಳೆ. ಆವಾಗ ಅಶ್ವಥ್ ಬೇರೆ ವಿಧಿ ಇಲ್ಲದೆ, ಸರಿ ಆಯಿತು, ಐ ಐ ಐ ಅಂತ ತದ್ಲುತ್ತಾ ಐ ಲವ್ ಯು ಅಂತ ಹೇಳ್ತಾನೆ. ಆಗ ಹುಡುಗಿರೆಲ್ಲ ಜೋರಾಗಿ ನಗ್ತಾ, ಲೇ ಏನೇ ದಿವ್ಯಾ, ನಿನಗೆ ಪ್ರಪೋಸ್ ಮಾಡಿಬಿಟ್ನಲ್ಲೇ ಅಂತ ಜೋರಾಗಿ ನಗ್ತಾನೆ ಇರ್ತಾರೆ. ಆಗ ದಿವ್ಯಾ ಅಶ್ವಥ್ ಬಳಿ, ಎಷ್ಟೋ ಧೈರ್ಯ ನಿನಗೆ, ನನಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತೀಯಾ ಅಂತ ಅವ್ನ ಕಾಲರ್ ಪಟ್ಟಿ ಹಿಡಿದು ಅವ್ನ ಕಪಾಳಕ್ಕೆ ಜೋರಾಗಿ ಹೊಡಿತಾಳೆ. ಇಷ್ಟೆಲ್ಲ ಅವಮಾನ ಆದರೂ ಅಶ್ವಥ್ ಇನ್ನೂ ಶಾಂತವಾಗೇ ಇರ್ತಾನೆ. ಆವಾಗ ಅವನು ಮತ್ತೆ ಮಾತನಾಡುತ್ತಾ, ಸರಿ ಆಯಿತು, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಆದರೆ ನೀವು ನನ್ನ ಬುಕ್ನ ವಾಪಸ್ ಕೊಡಿ ಅಂತ ಬೇಡ್ಕೊಳ್ತಾನೆ. ಆಗ ದಿವ್ಯಾ, ಓಹೋ ಬುಕ್ ಬೇಕಾ ನಿನಗೆ, ಬುಕ್ಕು ತಗೋ ಅಂತ ಹೇಳಿ ಆ ಬುಕ್ನೆಲ್ಲ ಅರ್ದು ಅವ್ನ ತಲೆ ಮೇಲೆ ಸುರಿದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅಶ್ವಥ್ ಬೇಸರದಿಂದಲೇ ಆ ಹಾಳೆಗಳನ್ನೆಲ್ಲ ಆಯ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅಶ್ವಥ್ ಅಲ್ಲಿಂದ ಹೊರಟು ನೇರವಾಗಿ ಪೋಸ್ಟ್ ಆಫೀಸ್ಗೆ ಬರ್ತಾನೆ. ಸೊ ಪೋಸ್ಟ್ ಆಫೀಸ್ಗೆ ಅವನ ತಾಯಿಯಿಂದ ಒಂದು ಪತ್ರ ಬಂದಿರುತ್ತೆ. ಸೊ ಆ ಪತ್ರನ ಇನ್ನೇನು ತೊಗೊಳ್ಬೇಕು ಅನ್ನೋ ಅಷ್ಟರಲ್ಲಿ ಮತ್ತೆ ಅಲ್ಲಿಗೆ ದಿವ್ಯಾ ಬಂದುಬಿಟ್ಟು ಆ ಪತ್ರನ ಕಿತ್ಕೊಂಡ್ಬಿಡ್ತಾಳೆ. ಆಗ ಅಶ್ವಥ್ ಸ್ವಲ್ಪ ಕೋಪದಿಂದಲೇ, ನೀವೇನು ಮಾಡ್ತಾ ಇದ್ದೀರಾ, ನನಗಿಷ್ಟು ಅವಮಾನ ಮಾಡಿದ್ದು ನಿಮಗೆ ಸಾಕಾಗಿಲ್ವಾ, ದಯವಿಟ್ಟು ನನ್ನ ಪತ್ರನ ವಾಪಸ್ ಕೊಡಿ, ನನ್ನ ತಾಯಿ ನನಗೋಸ್ಕರ ಪತ್ರ ಬರೆದಿದ್ದಾರೆ ಅಂತ ಬೇಡ್ಕೊಳ್ತಾನೆ. ಆಗ ದಿವ್ಯಾ ಸ್ವಲ್ಪ ಆ್ಯಟಿಟ್ಯೂಡ್ ಇದ್ಮೇಲೆ, ನಿನಗೆ ಸ್ವಲ್ಪ ದುರಹಂಕಾರ ಜಾಸ್ತಿ ಇದೆ ಅನಿಸುತ್ತೆ ಅಲ್ವಾ, ನನ್ನ ಮುಂದೆ ನೀನು ನಿಂತು ಧ್ವನಿ ಏರಿಸಿ ಮಾತಾಡ್ತೀಯಾ, ನಿನಗೆ ಈ ಪತ್ರ ಬೇಕು ಅಂದರೆ ನಾನು ಒಂದು ಕೆಲಸ ಹೇಳ್ತೀನಿ, ನೀನು ಅದನ್ನು ಮಾಡಬೇಕು ಅಂತ ಹೇಳ್ತಾಳೆ.
ಆಗ ಅಶ್ವಥ್, ಸರಿ ಹೇಳಿ, ನೀವೇನೇ ಹೇಳಿದ್ರು ನಾನು ಮಾಡ್ತೀನಿ, ಆದರೆ ದಯವಿಟ್ಟು ನನಗೆ ಆ ಪತ್ರ ಮಾತ್ರ ವಾಪಸ್ ಕೊಡಿ ಅಂತ ಬೇಡ್ಕೊಳ್ತಾನೆ. ಆಗ ದಿವ್ಯಾ, ಈ ಕಾಲೇಜಿಂದ 2 ಕಿಲೋಮೀಟ್ರ್ ಮುಂದೆ ನೈಟ್ ಪಾರ್ಟಿ ಕ್ಲಬ್ ಅಂತ ಇರುತ್ತೆ, ನೀನು ಅಲ್ಲಿ ಬಂದರೆ ನಾನು ನಿನ್ಗೆ ಈ ಪತ್ರ ಕೊಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಅಶ್ವಥ್, ಸರಿ ಆಯಿತು, ನಾನು ನೈಟ್ ಬರ್ತೀನಿ, ನೀವು ನನಗೆ ಖಂಡಿತವಾಗ್ಲೂ ಪತ್ರ ಕೊಡ್ತೀರ ತಾನೆ ಅಂತ ಕೇಳ್ತಾನೆ. ಆವಾಗ ದಿವ್ಯಾ, ನೀನು ಬಾ ಆಮೇಲೆ ನೋಡೋಣ ಅಂತ ಹೇಳಿ ಪತ್ರ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ರಾತ್ರಿ 8 ಗಂಟೆ ಆಗಿರುತ್ತೆ. ಅಶ್ವಥ್ ನೈಟ್ ಪಾರ್ಟಿ ಕ್ಲಬ್ಗೆ ಬಂದಿರ್ತಾನೆ. ಅವನು ಎಲ್ಲ ಕಡೆ ದಿವ್ಯಾನನ್ನೇ ಹುಡುಕ್ತಾ ಇರ್ತಾನೆ. ಅದೇ ಸಮಯಕ್ಕೆ ದಿವ್ಯಾ ಅಶ್ವಥ್ ಮುಂದೆ ಬರ್ತಾಳೆ. ಆಗ ದಿವ್ಯಾ, ಏನೋ ಹಳ್ಳಿ ಗಮಾರ, ಈ ಪತ್ರಗೋಸ್ಕರ ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ, ನಿಂಗೆ ಆ ಪತ್ರ ಇಷ್ಟೊಂದು ಮುಖ್ಯನೇನೋ ಅಂತ ಕೇಳ್ತಾಳೆ. ಆಗ ಅಶ್ವಥ್, ಹೌದು, ದಯವಿಟ್ಟು ನನಗೆ ನನ್ನ ಪತ್ರ ಕೊಡಿ, ನಾನು ಇವಾಗ ಬಂದಿದ್ದೀನಿ ತಾನೆ, ನನ್ನ ಪತ್ರ ತೊಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗ ದಿವ್ಯಾ, ಓಹ್, ಅಷ್ಟು ಸುಲಭವಾಗಿ ನಿನಗೆ ಆ ಪತ್ರ ಸಿಗುತ್ತೆ ಅಂತ ಅಂದ್ಕೊಂಡಿದ್ಯಾ, ಇವಾಗ ನಾನು ನಿನಗೊಂದು ಡ್ರಿಂಕ್ಸ್ ಕೊಡ್ತೀನಿ, ನೀನು ಆ ಡ್ರಿಂಕ್ಸ್ ಕುಡಿಬೇಕು, ಆಮೇಲೆ ನಿಂಗೆ ಆ ಪತ್ರ ಕೊಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಅಶ್ವಥ್ ಸ್ವಲ್ಪ ಕೋಪದಿಂದಲೇ, ನೀವೇನು ಮಾಡ್ತಾ ಇದ್ದೀರಾ, ನಿಮಗೆ ಸರಿ ಅನ್ನಿಸ್ತಾ ಇದೆಯಾ, ನಾನು ಯಾವ ಡ್ರಿಂಕ್ಸು ಕುಡಿಯಲ್ಲ, ನನಗದೆಲ್ಲ ಅಭ್ಯಾಸ ಇಲ್ಲ, ದಯವಿಟ್ಟು ನನ್ನ ಪತ್ರ ಕೊಡಿ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ದಿವ್ಯಾ, ಚಿಲ್ ಯಾರ್, ನೀನು ಹಳ್ಳಿ ಗಮಾರನೇ ಆಗಿರ್ಬೋದು, ಆದರೆ ನೀನು ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆಯಾ ನೋಡು, ನೀನು ಈ ಸಿಟಿಗೆ ಹೊಂದ್ಕೊಬೇಕು, ನೀನು ಈ ಥರ ಇದ್ದರೆ ಆಗೋದಿಲ್ಲ, ನೀನು ಇವಾಗ ಇಲ್ಲಿರೋ 2 ಬಾಟಲ್ ಡ್ರಿಂಕ್ಸ್ ಕುಡಿ, ಆಮೇಲೆ ನೀನು ಪತ್ರ ಕೊಡ್ತೀನಿ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ದಿವ್ಯಾ ಡ್ರಿಂಕ್ಸ್ ಬಾಟಲಲ್ಲಿ ಡ್ರಗ್ಸ್ನ ಮಿಕ್ಸ್ ಮಾಡಿರ್ತಾಳೆ. ಸೊ ಅವಳ ಉದ್ದೇಶ ಏನಾಗಿರುತ್ತೆ ಅಂತ ಅಂದರೆ ಅಶ್ವತ್ಗೆ ಅವಮಾನ ಮಾಡಿ ಮಜಾ ತಗೊಳ್ಬೇಕು ಅಂತ ಆಗಿರುತ್ತೆ. ಆಗ ಅಶ್ವಥ್ ಬೇರೆ ವಿಧಿ ಇಲ್ಲದೆ ಕಷ್ಟಪಟ್ಟು ಡ್ರಿಂಕ್ಸ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಇನ್ನೇನು ಅರ್ಧ ಬಾಟಲ್ ಖಾಲಿ ಮಾಡಿದ್ದ, ಅಷ್ಟರಲ್ಲಿ ಅವನ ಕೈಲಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಬಾಟಲ್ನ ಇಳಿಸ್ಬಿಡ್ತಾನೆ. ಆವಾಗ ದಿವ್ಯಾ, ನಿನಗೆ ಲೆಟರ್ ಬೇಕಾ ಬೇಡವಾ ಅಂತ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಆಗ ಅಶ್ವಥ್ ಮತ್ತೆ ಕಷ್ಟಪಟ್ಟು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಶ್ವಥ್ ಡ್ರಿಂಕ್ಸ್ ಕುಡಿತಾ ಕುಡಿತಾ ಅವನಿಗೆ ನಿಧಾನಕ್ಕೆ ಡ್ರಗ್ಸ್ ನಶೆ ಏರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಶ್ವತ್ಗೆ ಆ ಡ್ರಗ್ಸ್ ನಶೆಯಿಂದ ಎಲ್ಲನೂ ಬ್ಲರ್ ಆಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನಲ್ಲೇ ಆ ಕುರ್ಚಿ ಮೇಲೆ ಕುತ್ಕೊಂಡ್ಬಿಡ್ತಾನೆ. ಆಗ ದಿವ್ಯಾ ಅವನ ಬಳಿ ಬಂದು, ಏನೋ ಹಳ್ಳಿ ಗಮಾರ, ಇಷ್ಟಕ್ಕೆ ಸುಸ್ತಾಗ್ಬಿಟ್ಯಾ, ಇವಾಗ ನಿನ್ನನ್ನ ಮಂಕಿ ಮಾಡ್ತೀನಿ ನೋಡು ಅಂತ ಅಂದ್ಬಿಟ್ಟು ಅವನ ಶರ್ಟ್ ಗುಂಡಿನ ಬಿಚ್ಚೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಅಶ್ವತ್ಗೆ ಆ ನಶೆಯಲ್ಲೂ ಸ್ವಲ್ಪ ಕೋಪ ಬರುತ್ತೆ. ಅದೇ ಕೋಪದಿಂದನೇ ದಿವ್ಯಾನ ಸ್ವಲ್ಪ ದೂರ ತಳ್ಳಿ ಅವಳ ಕಪಾಳಕ್ಕೆ ಜೋರಾಗಿ ಹೊಡಿತಾನೆ. ಆಗ ದಿವ್ಯಾ ಸ್ವಲ್ಪ ಕೋಪ ಅವಮಾನದಿಂದ, ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯನೇನೋ ನಿನಗೆ, ಇವಾಗ ನಾನು ನಿನಗೇನು ಮಾಡ್ತೀನಿ ನೋಡು ಅಂತ ಹೇಳಿ ಆ ಲೆಟರ್ನ ಹರಿದು ಚೂರ್ ಮಾಡಾಕ್ತಾಳೆ. ಆಗ ಅಶ್ವಥ್ ಅಳುತ್ತಾ ಅಸಹಾಯಕನಾಗಿ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ದಿವ್ಯಾ ಬಟ್ಟೆ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಇದನ್ನೆಲ್ಲ ನೋಡಿದ ದಿವ್ಯಾಳ ಫ್ರೆಂಡ್ಸ್ ಅಶ್ವತ್ನ ದೂರ ತಳ್ಳಿ ಅವನ ತಲೆ ಮೇಲೆ ಡ್ರಿಂಕ್ಸ್ ಬಾಟಲಿಂದ ಹೊಡೆಯಲು ಶುರು ಮಾಡ್ತಾರೆ. ಪಾಪ ಅಶ್ವಥ್ ತಲೆಯಿಂದ ಧಾರಾಕಾರವಾಗಿ ರಕ್ತ ಸುರಿತಾ ಇರುತ್ತೆ. ಅಶ್ವಥ್ ಎಷ್ಟೇ ಬೇಡ್ಕೊಂಡ್ರು ಅವ್ರು ಯಾರೂ ಬಿಡೋದೇ ಇಲ್ಲ, ಕರ್ಣೆ ಇಲ್ದಿರೋರ್ ಥರ ಹೊಡಿತಾನೆ ಇರ್ತಾರೆ. ಕೊನೆಗೆ ಅಶ್ವಥ್ ಅಲ್ಲೇ ಪ್ರಾಣ ಬಿಟ್ಬಿಡ್ತಾನೆ. ಆಗ ಅದನ್ನು ಅಬ್ಸರ್ವ್ ಮಾಡಿದ ದಿವ್ಯಾ, ಹೇ ಸಾಕು ಬಿಡ್ರೆ, ಅವ್ನು ಸತ್ತೋಗಿದ್ದಾನೆ ಅನ್ಸುತ್ತೆ, ಯಾರಾದರೂ ಒಂದ್ಸಲ ಚೆಕ್ ಮಾಡಿ ಅಂತ ಗಾಬರಿಯಿಂದ ಹೇಳ್ತಾಳೆ. ಆವಾಗ ಎಲ್ಲರೂ ಸ್ವಲ್ಪ ಭಯದಿಂದನೇ ಅಶ್ವಥ್ ಮೂಗತ್ರ ಕೈ ಇಟ್ಟು ನೋಡಿದಾಗ ಅಶ್ವಥ್ ಉಸಿರಾಡ್ತಾ ಇರಲಿಲ್ಲ. ಆಗ ಹುಡುಗಿರು ಸ್ವಲ್ಪ ಭಯದಿಂದನೇ, ದಿವ್ಯಾ ಏನೇ ಮಾಡೋದು, ನಾವು ಸ್ವಲ್ಪ ಎಕ್ಸೈಟ್ಮೆಂಟಿಂದ ಜಾಸ್ತಿನೇ ಹೊಡೆದ್ಬಿಟ್ವಿ ಇವನಿಗೆ, ಆದರೆ ಅವ್ನು ಸತ್ತೋಗ್ತಾನೆ ಅಂತ ಗೊತ್ತಿರಲಿಲ್ಲ ಕಣೆ ಅಂತ ಹೇಳ್ತಾರೆ. ಆಗ ದಿವ್ಯಾ, ಜಾಸ್ತಿ ಯಾರು ಟೆನ್ಷನ್ ತಗೋಬೇಡಿ, ಅವ್ನ ಶರ್ಟ್ನ ಬಿಚ್ಚಿಬಿಟ್ಟು ಅವನ ತಲೆಗೆ ಸುತ್ತಿ, ಆನಂತರ ಅವನು ಡ್ರಿಂಕ್ಸ್ ಮಾಡಿ ಮೂರ್ಛೆ ತಪ್ಪಿದನೇನೋ ಅನ್ನೋ ಥರ ಈಚೆ ಕರ್ಕೊಬನ್ನಿ ಅವನ್ನ, ಆಮೇಲೆ ಅವನ್ನ ದಾರಿಲಿ ಎಲ್ಲೇ ಎಸ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ತಾಳೆ. ಹೀಗೆ ಅವರೆಲ್ಲ ಕಾರಲ್ಲಿ ಅಶ್ವತ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲೇ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಕಾರು ಬಿದ್ದಿರುತ್ತೆ. ಸೊ ಆ ಕಾರಲ್ಲಿ ಯಾರೂ ಇರೋದಿಲ್ಲ. ಸೊ ದಿವ್ಯಾ ಅಶ್ವತ್ನ ಕರ್ಕೊಂಡು ಆ ಕಾರ್ ಡ್ರೈವಿಂಗ್ ಸೀಟಲ್ಲಿ ಕೂರಿಸ್ತಾಳೆ. ಸೊ ಆ್ಯಕ್ಚುಲಿ ದಿವ್ಯಾಳ ಪ್ಲ್ಯಾನ್ ಏನಾಗಿರುತ್ತೆ ಅಂತ ಅಂದರೆ ಅಶ್ವಥ್ ಕುಡಿದು ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿಕೊಂಡು ಸ್ಪಾಟಲ್ಲೇ ಡೆತ್ ಆಗಿದ್ದಾನೆ ಅನ್ನೋ ಥರ ಕಾಣಬೇಕು. ಸೊ ಆ ನಂತರ ದಿವ್ಯಾ ಮತ್ತು ಅವಳ ಫ್ರೆಂಡ್ಸ್ ಅಶ್ವಥ್ ಡೆಡ್ ಬಾಡಿನ ಆ ಕಾರಲ್ಲಿ ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಮತ್ತು ದಿವ್ಯಾಳ ಬಳಿ ಅವ್ರ ಫ್ರೆಂಡ್ಸ್ ಎಲ್ಲ ಆ ಲೆಟ್ರಲ್ಲಿ ಆ್ಯಕ್ಚುಲಿ ಏನೇ ಇತ್ತು ಅಂತ ಕೇಳ್ತಾರೆ. ಆಗ ದಿವ್ಯಾ ಮಾತನಾಡುತ್ತಾ, ಆ ಲೆಟ್ರು ಬರೆದಿದ್ದು ಅಶ್ವಥ್ ಪಕ್ಕದ ಮನೆಯವರು. ಅಶ್ವಥ್ ಬೆಂಗಳೂರಿಗೆ ಬಂದಮೇಲೆ ಅಶ್ವಥ್ ಅವ್ರ ಅಮ್ಮ ಅಶ್ವಥ್ ಬಗ್ಗೆನೇ ಯೋಚನೆ ಮಾಡಿ ಅನಾರೋಗ್ಯದಿಂದ ಅಸ್ಕಿಡಿತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ಮಲಗಿತ್ತವೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಕೂಡ ಸತ್ತೋಗ್ತಾರೆ ಅಂತ ಹೇಳ್ತಾಳೆ. ಆಗ ಅವರೆಲ್ಲ, ನಾವೆಲ್ಲ ಇಲ್ಲೇ ಇದ್ದರೆ ಪೊಲೀಸವ್ರು ಎಲ್ಲಿ ಬಂದುಬಿಡ್ತಾರೆ ಅನ್ನೋ ಒಂದು ಕಾರಣದಿಂದ ಅಲ್ಲಿಂದ ಓಡೋಗ್ಬಿಡ್ತಾರೆ. ಸೊ ನೋಡಿದ್ರಲ್ಲ ಗುರುಸ್, ಒಂದು ಮುಗ್ಧ ಮನಸ್ಸಿನ ಹುಡುಗನ ಜೀವನ ಯಾವ ಥರ ಹಾಳಾಗೋಗುತ್ತೆ ಅಂತ. ಸಾವಿರಾರು ಆಸೆ ಕನಸುಗಳನ್ನ ಕಟ್ಕೊಂಡು ಸಿಟಿಗೆ ಬರ್ತಾನೆ, ತಾನು ಓದಿ ದೊಡ್ಡ ಮನುಷ್ಯ ಆಗಿ ತನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅವನೇನು ಸಾಧನೆನೂ ಮಾಡದೆ ಅವನ ಜೀವಕ್ಕೆ ಜೀವ ಆಗಿ ತಾಯಿನೂ ಕಳ್ಕೊಂಡ, ಕೊನೆಗೆ ಅವನ ಜೀವನೂ ಕಳ್ಕೊಂಡ. ಈ ದೊಡ್ಡ ಪ್ರಪಂಚದಲ್ಲಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಎರಡೂ ಇರುತ್ತೆ. ಸೊ ನಾವು ಬರೀ ಒಳ್ಳೇದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ನಾವೇನಾದರೂ ಅತಿ ಮುಗ್ಧರಾಗಿದ್ರೆ ನಾವು ಕೂಡ ಅಶ್ವತ್ಥ ಥರ ಪ್ರಾಣ ಕಳ್ಕೊತೀವಿ.
ಸೊ ಈ ಕೆಟ್ಟ ಮನಸ್ಥಿತಿ ಉಳ್ಳ ಜನರನ್ನು ಎದುರಿಸೋದಕ್ಕೆ ಧೈರ್ಯ ಸ್ಥೈರ್ಯ ಎಲ್ಲವನ್ನು ಉಂಟು ಮಾಡ್ಕೊಳ್ಬೇಕು. ಇದೊಂದು ಕಾಲ್ಪನಿಕ ಕಥೆ ಅಂದ್ರೆ ಇಮ್ಯಾಜಿನೇಷನ್ ಸ್ಟೋರಿ. ಸೊ ಇದು ಒಂದು ಕಥೆ ಮಾತ್ರ ಅಲ್ಲ, ಎಷ್ಟೋ ಮುಗ್ಧರ ಜೀವನದಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಐ ಹೋಪ್ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಿಮ್ಗೆ ಏನಾದ್ರೂ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಏನಾದ್ರೂ ತಪ್ಪಿದ್ರೆ ತಿಳಿಸಿ. ಇದು ನನ್ನ ಮೊದಲನೆಯ ಸ್ಟೋರಿ. ನಿಮ್ಗೇನಾದ್ರೂ ಮತ್ತೆ ಇದೇ ತರ ಸ್ಟೋರೀಸ್ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕೆ ಅಂದ್ರೆ ಇದು ನನ್ನ ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ನಾನು ಹೆಚ್ಚು ವಿಡಿಯೋಸ್ ಮಾಡೋದಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಧನ್ಯವಾದಗಳು.